ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಒಂದು ಸ್ಪೆಷಲ್ ವಡೆ ಜೊತೆ ಬಂದಿದ್ದೀನಿ. ಇದು ಸ್ಪೆಷಲ್ ಮಸಾಲೆ ವಡೆ. ಎಲ್ಲ ಸೊಪ್ಪು ಗಿಪ್ಪೆಲ್ಲ ಹಾಕಿ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದಾರೆ. ನಾನು ಬಂದು ಜಸ್ಟ್ ಕರಿಯಕ್ಕೆ ಬಂದಿದ್ದೀನಿ, ಸುಡೋದಿಕ್ಕೆ. ಇದು ಸಖತ್ ಟೇಸ್ಟ್ ಆಗುತ್ತೆ. ಮಕ್ಕಳಿಗೆ ಹೀಗೆ ಇದಕ್ಕೆ ಬಾಕ್ಸಿಗೆ ಇದಕ್ಕೆ ಅಂತ ಬೆಳಿಗ್ಗೆ ಒಂಚೂರು ಬೇರೆ ಅವರಿಗೆ ಹೆಂಗೆ ಅಂದರೆ, ನಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ಅಂದರೆ, ದೋಸೆ ಒಂದು ಮಾಡಿಡೋದು, ಬೇಕಾದರೆ ತಿನ್ನು, ಬೇಡದೆ ಹೋದರೆ ಬಿಡು ಅಷ್ಟೇ. ಸ್ಕೂಲ್ ಮುಗಿಸ್ಕೊಂಡು ಬಂದ್ಕೊಂಡು ಹಸ್ವಿಗೂ ಅದೇ ದೋಸೆ, ತಣ್ಣೆ ದೋಸೆ ತಿನ್ನಬೇಕು. ಇವಾಗಿನ ಹಂಗಿಲ್ಲ ಮಕ್ಕಳು. ಅವಕ್ಕೆ ಏನು ಮಾಡಿಕೊಟ್ರೂ ಸಾಕಾಗಲ್ಲ. ದಿನ ವೆರೈಟಿ ವೆರೈಟಿ ಬೇಕು ಅಂತಾರೆ. ನಾವು ಹಂಗೆ ಆಗಿದ್ದೀವೇನೋ ಗೊತ್ತಿಲ್ಲ. ವೆರೈಟಿ ಮಾಡಿ 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 ಕೊಟ್ಟು ಹಂಗೆ ಅವರು ಆ ಥರ ರೆಡಿ ಆಗಿದ್ದಾರೋ ಅಥವಾ ಅವ್ರು ಹಂಗೆ ರೆಡಿ ಆಗಿರೋದಕ್ಕೆ ನಾವು ಮಾಡಿಕೊಡ್ತಿದ್ದೀವೋ ನಿಜ ಗೊತ್ತಿಲ್ಲ. ನೋಡಿ, ನಮ್ಮ ಕಾಲದಲ್ಲಿ ಹೆಂಗೆ ಅಂದರೆ, ನಾವು ಆ ಕಾಡಿನ ಹಣ್ಣು, ಇದ್ರು ಸಂಪಿಗೆ ಹಣ್ಣು, ಮುಳ್ಳಹಣ್ಣು, ಸಳ್ಳೆ ಹಣ್ಣು, ನೇರಳೆಹಣ್ಣು ಆ ಥರ ತಿಂತಿದ್ವಿ. ಈಗಿನ ಮಕ್ಳಂಗೆಲ್ಲ ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣು. ನಮ್ಗೆಲ್ಲ ಗೊತ್ತೇ ಇರಲಿಲ್ಲ ಹಣ್ಣು ಯಾವುದು ಅಂತ. ಎಲ್ಲೋ 4 ವರ್ಷ 5 ವರ್ಷಕ್ಕೊಂದ್ಸರಿ ತಿಂದರೆ ದೊಡ್ಡದಾಗಿತ್ತು. ವಿಶೇಷ ಸೇಬು ಹಣ್ಣೆಲ್ಲ ಅದು ಕಾಣದೇ ಅಪರೂಪ, ಆ ಥರ ಆಗ್ಬಿಟ್ಟಿತ್ತು. ಈಗ ಡ್ರ್ಯಾಗನ್ ಫ್ರೂಟ್ ಅಂತೆ, ಮತ್ತೊಂದಂತೆ, ಈಗ ಎಲ್ಲ ಹಣ್ಣುಗಳ ವೆರೈಟಿಗಳೆಲ್ಲ ಇದು. ಈಗಿನ ಮಕ್ಳಿಗೆ ನೋಡಿ, ನೇರಳೆಹಣ್ಣು, ಇದ್ರನ್ನು ಮುಳ್ಳಹಣ್ಣು, ಸಳ್ಳೆ ಹಣ್ಣು ಅಂದ್ರಲ್ಲ, ಬೇಡ. ಅದ್ರ ಟೇಸ್ಟ್ ಅವರಿಗೆ ಗೊತ್ತೇ ಇಲ್ಲ. ನಾವು ಆವಾಗ ಕಷ್ಟಪಟ್ಟು ಕಾಡಲ್ಲಿ ಹುಡುಕಿ ತೆಕ್ಕೊಂಡು ತಿನ್ನೋ ರುಚಿ ಮುಂದೆ ಈಗಿನ ಹಣ್ಣುಗಳು ಯಾವುದೂ ಮಜಾ ಇಲ್ಲ. ಬಟ್ ಈಗಿನ ಮಕ್ಕಳಿಗೆ ಅದು ಯಾವುದೂ ಗೊತ್ತಿಲ್ಲ. ಅವರಿಗೆ ದುಡ್ಡು ಕೊಟ್ಟು ತಂದಿದ್ದಷ್ಟೇ ಸ್ಪೆಷಲ್ ಅನ್ಸತ್ತೇನೋ ಗೊತ್ತಿಲ್ಲ. ಆ ಥರ ಆಗ್ಬಿಟ್ಟಿದೆ ಜಗತ್ತು. ನೋಡಿ ಹೆಂಗಿದೆ ವಡೆ. ನಾನು ಹೋಟೆಲಲ್ಲಿದ್ದಾಗ ಬಿಡ್ತಾ ಇದ್ದೆ, ಹಾಗಾಗಿ ನನಗೆ ಈ ಥರ ವಡೆ ಬಿಡೋದಕ್ಕೆ ಸ್ವಲ್ಪ ರೂಢಿ ಇದೆ. ನೋಡಿ ಹಿಂಗೆ ಬಂದಿದೆ ಎಲ್ಲ ಮಸಾಲೆ ವಡೆ. ಸಖತ್ ಟೇಸ್ಟ್ ಆಗಿರತ್ತೆ ಇದು. ನೀವು ಟ್ರೈ ಮಾಡ್ಬೋದು. ರೆಸಿಪಿನ ಬೇಕಾದರೆ ನಾನು ಹೇಳ್ತೀನಿ, ಕೇಳಬೇಕು. ಅದು ಹೆಂಗೆ ಏನೇನು ಮಾಡಿ ಹಿಟ್ಟನ್ನು ರೆಡಿ ಮಾಡಿದಾಳೆ ಅಂತ. ಉದ್ದಿನ ಕಾಳಿಂದ ಅನಿಸುತ್ತೆ. ಉದ್ದಿನ ಕಾಳು ಮತ್ತು ಸೊಪ್ಪು ಗಿಪ್ಪು ಏನೇನೋ ಹಾಕಿ ಇದು ಮಾಡಿದ್ದಾಳೆ. ಏನಾದ್ರು ಬೇಕಾದರೆ, ರೆಸಿಪಿ ಬೇಕಾದರೆ ಅವಳನ್ನೇ ಕಾಂಟ್ಯಾಕ್ಟ್ ಮಾಡಿ. ನಾನು ಬರೀ ಸುಟ್ಟು ಕೊಡೋದಷ್ಟೇ ಮಾಡ್ತಾ ಇದ್ದೀನಿ. ಹಂಗಿದೆ. ನಾನು ಆ್ಯಕ್ಚುಲಿ ವಡೆ ಮಾಡೋದ್ರಲ್ಲಿ ನಾನು ಸ್ಪೆಷಲಿಸ್ಟೇ ಆಗಿದ್ದೆ. ವಡೆ ಹೀಗೆ ಉದ್ದು ಮತ್ತು ಅದನ್ನೆಲ್ಲ ಹಾಕಿ, ಕಾಯಿ ತುರಿ ಎಲ್ಲ ಹಾಕಿ ಸಖತ್ತಾಗಿ ನಾನು ವಡೆ ಮಾಡ್ತೀನಿ. ಬಟ್ ಇವತ್ತು ಈ ಮಸಾಲೆ ವಡೆ ನಾನು ಮಾಡಿದ್ದಲ್ಲ, ನನ್ನ ಹೆಂಡ್ತಿನೇ ಮಾಡಿದ್ದು. ಇದು ಸೂಪರ್ ಆಗಿರತ್ತೆ ಟೇಸ್ಟು. ಇದು ಬಂದಿದೆ. ನೋಡಿ ಹೆಂಗಿದೆ ನೋಡಿ. ನೋಡಿ ಈ ಥರ ವಡೆ ಬಿಡೋಕ್ಕೆ ಸರಿಯಾಗಿ ಇಲ್ಲದೆ ಆದರೆ ಸುಮ್ಮನೆ ಹಿಂಗೆ ಮುಳುಕದ ಥರ ಬಿಡೋದು ಅಂದರೆ ಈಸಿ. ಆದರೆ ಈ ಥರ ತೂತು ವಡೆ ಬಿಡೋದು ಭಾಳ ಕಷ್ಟ. ಅದಕ್ಕೆ ಸ್ವಲ್ಪ ಅದು ಬೇಕು, ಕರೆಕ್ಟಾಗಿ ಅದನ್ನು ಅಷ್ಟು ನೀಟಾಗಿ ರೌಂಡಾಗಿ ಬಿಡೋದಂದರೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು. ಇಲ್ಲದೆ ಸುಮ್ಮನೆ ಬಂದು ಬಿಡ್ತೀನಿ ಅಂದರೆ ಆ ಥರ ಬಿಡೋಕ್ಕಾಗಲ್ಲ. ಬಟ್ ನೀವು ಟ್ರೈ ಮಾಡಿ ಇದನ್ನು, ಮಸಾಲೆ ವಡೆನ. ಸಖತ್ ಟೇಸ್ಟಿಯಾಗಿರುತ್ತೆ. ಆವಾಗ ಹೊಸ ರುಚಿ ಮಾಡ್ಕೊಂಡು ತಿನ್ನಿ. ನಿಮ್ಮ ಮನೆಯಲ್ಲೂ ಮಕ್ಕಳು ಹಿಂಗೇನಾ ಅಂತ ಒಂದು ಕಾಮೆಂಟ್ ಮಾಡಿ. ಎಲ್ಲರ ಮನೆಯಲ್ಲೂ ಮಕ್ಕಳು ಹಿಂಗೆ ಇರ್ತಾರೆ. ಬಟ್ ಆದ್ರೂ ಒಂದು ಕ್ಯೂರಿಯಾಸಿಟಿ, ನಮ್ಮ ಮನೇಲಿ ಒಂದೇ ಮಕ್ಕಳು ಹಿಂಗ ಅಥವಾ ಎಲ್ಲರ ಮನೆಯಲ್ಲೂ ಮಕ್ಕಳು ಹಿಂಗೇನಾ ಅಂತ ತಿಳ್ಕೊಳ್ಳೋದಿಕ್ಕೆ. ಥ್ಯಾಂಕ್ ಯು.